Praise the Lord. Hallelujah. Hallelujah. ಇವತ್ತೆಷ್ಟು ಮಂದಿ ಸಂತೋಷವುಳ್ಳವರಾಗಿದ್ದೀರಿ. ಆಮೆನ್. ಇವತ್ತು ನಾವು ಯೇಸು ಕ್ರಿಸ್ತನನ್ನು ಆರಾಧಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸೊ ಕ್ರಿಸ್ಮಸ್ ಅಂದ್ರೆ ಎಂತ? ಕ್ರಿಸ್ಮಸ್ ಅಂದ್ರೆ ಎಂತ? ಸೊ ಕ್ರಿಸ್ಮಸ್, ಕ್ರೈಸ್ಟ್ ಅಂದ್ರೆ ಯೇಸು ಸ್ವಾಮಿ, ಮಾಸ್ ಅಂದ್ರೆ ಆರಾಧನೆ. ಸೊ ಯೇಸುವಿಗೆ ಆರಾಧನೆ. ಸೊ ಇವತ್ತು ನಾವು ಯೇಸುವಿಗೆ ಆರಾಧನೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ನಾವು ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾವು ದೇವರನ್ನ ಆರಾಧಿಸುವವರಾಗಿರ್ಬೇಕು. ಸೊ ನಾವು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಏನ್ ಮಾಡಿದ್ದಾನೆ, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಎಂಬುದು ನಾವು ತಿಳಿದುಕೊಂಡವರಾಗಿ ಇವತ್ತು ನಾವು ದೇವರನ್ನ ಆರಾಧನೆ ಮಾಡುವ. ನಾವು ಬೈಬಲಲ್ಲಿ ನೋಡ್ತೇವೆ, ಯೇಸುವಿನ ಸುವಾರ್ತೆ ಅದು ಫಸ್ಟ್ ಸಾರಲ್ಪಟ್ಟದ್ದು ಯಾರಿಗೆ? ಫಸ್ಟ್ ಸಾರಲ್ಪಟ್ಟದ್ದು ಕುರುಬರಿಗೆ. ಹೊಲದಲ್ಲಿ ಇರುವಾಗ ದೇವದೂತರು ಕುರುಬರಿಗೆ ಪ್ರತ್ಯಕ್ಷನಾಗಿ ಹೇಳ್ತಾರೆ, ದಾವೀದನೂರಲ್ಲಿ ಬರಬೇಕಾದ ರಕ್ಷಕನು ಯೇಸು ಕ್ರಿಸ್ತನು ಜನಿಸಿದ್ದಾನೆ ಎಂಬುದಾಗಿ. ಸೊ ದೇವರು ಇವತ್ತು ನಮ್ಮ ರಕ್ಷಕನಾಗಿದ್ದಾನೆ. ಆತನು ನಮ್ಮನ್ನ ಎಲ್ಲದರಿಂದ, ಅಂಧಕಾರ ದೊರೆತನ ಶಕ್ತಿಯಿಂದ ಬಿಡುಗಡೆ ಮಾಡಿದ ದೇವರಾಗಿದ್ದಾನೆ. ಆತನು ನಮ್ಮನ್ನು ಕೆಸರಿನಿಂದ ತೆಗೆದು ಬಂಡೆ ಮೇಲೆ ನಿಲ್ಲಿಸಿದ ದೇವರಾಗಿದ್ದಾನೆ. ಇವತ್ತು ಆ ದೇವರನ್ನು ನಾವು ಇವತ್ತು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಎಷ್ಟು ಮಂದಿಗೆ ಹೇಳಲಿಕ್ಕೆ ಸಾಧ್ಯ ಯೇಸು ನನ್ನ ರಕ್ಷಕನಾಗಿದ್ದಾನೆ, ಯೇಸು ಬಂದದ್ರಿಂದ ಇವತ್ತು ನನ್ನ ಜೀವಿತ ಬದಲಾಗಿದೆ ಅಂದಾಗ ಎಷ್ಟು ಮಂದಿಗೆ ಹೇಳಲಿಕ್ಕೆ ಸಾಧ್ಯ? ಇವತ್ತು ಯೇಸು ಬಂದ್ರಿಂದ ನಮ್ಮ ಜೀವಿತ ಬದಲಾಗಿದೆ. ಸೊ ಬದಲಾದ್ರಿಂದ ನಾವು ಆತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಇವತ್ತು ಆರಾಧಿಸುವವರಾಗಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವ ಕುಮಾರನಿಗೆ ಆರಾಧನೆ, ಯಜ್ಞದ ಗುರಿಗೆ ಆರಾಧನೆ, ಸಿಂಹಾಸನ ರೂಢನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ, ಮರಣವನ್ನು ಜಯಿಸಿದ ದೇವರಿಗೆ ಆರಾಧನೆ, ರಕ್ಷಣೆಯ ನೀಡಿದ ದೇವರಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮದುವೆಯ ರಾಜನಿಗೆ ಆರಾಧನೆ ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಆರಾಧನೆ, ಯಜ್ಞದ ಗುರಿಗೆ ಆರಾಧನೆ, ಸಿಂಹಾಸನ ರೂಢನಿಗೆ ಆರಾಧನೆ, ನೀತಿಯ ರಾಜನಿಗೆ ದೇವಕುಮಾರನಿಗೆ, ದೇವಕುಮಾರನಿಗೆ ಆರಾಧನೆ, ಯಜ್ಞದ ಗುರಿಗೆ ಸಿಂಹಾಸನ ರೂಢನಿಗೆ, ಸಿಂಹಾಸನ ರೂಢನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಾಜನು, ಯೇಸುವೇ ರಾಜನು, ಯೇಸುವೇ ನನ್ನ ರಾಜನು, ಯೇಸುವೇ ನನ್ನ ರಾಜನು. ಮರಣವ ಜಯಿಸಿದವನಿಗೆ ಆರಾಧನೆ, ರಕ್ಷಣೆ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಮರಣವ ಜಯಿಸಿದವನಿಗೆ ರಕ್ಷಣೆ ನೀಡಿದವನಿಗೆ, ರಕ್ಷಣೆ ನೀಡಿದವನಿಗೆ ಮರಳಿ ಬರುವಾತನಿಗೆ, ಮರಳಿ ಬರುವಾತ
ಎಲ್ಲರೂ ಇವತ್ತು ಯೇಸು ಹುಟ್ಟಿದನ್ನು ನೋಡುವಾಗ ನಾವು ಹುಟ್ಟಿದನ್ನು ನೋಡುವುದಿಲ್ಲ, ನಾವು ಯೇಸು ತಿರುಗಿ ಬರುವುದನ್ನು ನೋಡುವವರಾಗಿದ್ದೇವೆ. ನಮಗೆ ಯೇಸು ನಾವು ಒಂದು ಸುವಾರ್ತೆ, ಯೇಸುವಿನ ಬರುವಿಕೆಯ ಸುವಾರ್ತೆಯನ್ನು ಸಾರಬೇಕಂತಲೇ ಇವತ್ತು ದೇವರು ನಮ್ಮನ್ನು ಇಲ್ಲಿ ನೆಟ್ಟ ದೇವರಾಗಿದ್ದಾನೆ. ಸೊ ಅದೇ ನಿಜವಾದ ಕ್ರಿಸ್ಮಸ್, ಅದೇ ನಮ್ಮ ಹೃದಯದಲ್ಲಿ ಹುಟ್ಟಿ ಬಂದದೇ ನಿಜವಾದ ಕ್ರಿಸ್ಮಸ್ ಅದು. ಸೊ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿದೆ, ಯೇಸು ನಿಮ್ಮೊಳಗೆ ಇದ್ದಾನೆ, ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿದೆ, ಯೇಸು ನಿಮ್ಮೊಳಗಿದ್ದಾನೆ, ಸುವಾರ್ತೆಯನ್ನು ಸಾರಿ ಎಂಬುದಾಗಿ. ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರುವವರಾಗಿದ್ದೇವೆ. ಆಮೇಲೆ ಅದಕ್ಕೋಸ್ಕರ ದೇವರು ನಮ್ಮನ್ನು ಇಲ್ಲಿ ನೆಟ್ಟಿದ್ದಾನೆ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮರಿಯಳಿಗೆ ದೇವದೂತನು ಪ್ರತ್ಯಕ್ಷನಾಗಿ ಹೀಗೆ ಹೇಳ್ತಾರೆ, ಮಗುವಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ. ಯೇಸು ಎಂಬುದಾಗಿ ಹೆಸರಿಡಬೇಕು, ಅವರು ಪಾಪದಿಂದ ಜನರನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ ಎಂಬುದಾಗಿ. ಸೊ ಇವತ್ತು ನಮ್ಮನ್ನು ಪಾಪದಿಂದ ದೇವರು ಬಿಡುಗಡೆ ಮಾಡಿದ್ದಾರೆ, ನಮ್ಮನ್ನು ಶಾಪದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಅಂಧಕಾರ ದೊರೆತನದಿಂದ ದೇವರು ಇವತ್ತು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಲೋಕದಲ್ಲಿ ನಾವು ನೋಡುವಾಗ ಎಲ್ಲರೂ ಪಾಪದಲ್ಲಿ, ಅನೇಕರು ಪಾಪದಲ್ಲಿ ಬಿದ್ದಿದ್ದಾರೆ. ಬೈಬಲ್ ಹೇಳ್ತಾರೆ, ಪಾಪದ ಸಂಬಳ ಮರಣ ಎಂಬುದಾಗಿ. ಇವತ್ತು ನನ್ನನ್ನು ನಿಮ್ಮನ್ನು ದೇವರ ಮರಣದಿಂದ ಬಿಡುಗಡೆ ಮಾಡಿ ತನ್ನ ಶರೀರವನ್ನು ಪೂಜೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಇವತ್ತು ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿದ್ದವನಾಗಿದ್ದಾನೆ. ನಾವು ಕೆಟ್ಟವರಾಗಿದ್ದೆವು, ಆದರೆ ದೇವರು ನಮ್ಮನ್ನು ಒಳ್ಳೆಯ ಮಗನು ಮಗಳಾಗಿ ಆರಿಸಿ ತೆಗೆದುಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸೊ ನಾವು ದೇವರಿಗೆ ಕೊಡಬೇಕಾದದ್ದು ಇವತ್ತು ನಮ್ಮ ಹೃದಯವನ್ನು ಮಾತ್ರ. ಆತ ನಮ್ಮ ಆಸ್ತಿಯನ್ನು ಕೇಳಲಿಲ್ಲ, ಬಂಗಾರವನ್ನು ಕೇಳಲಿಲ್ಲ, ಒಡವೆಯನ್ನು ಕೇಳಲಿಲ್ಲ, ಆತನ ಕೇಳಿದ್ದು ನಮ್ಮ ಹೃದಯವನ್ನು ಮಾತ್ರ. ಸೊ ನಾವೆಲ್ಲ ಒಟ್ಟಾಗಿ ಸೇರಿ ಶಾಪವನ್ನು ನೀಗಿಸಲು ಈ ಲೋಕಕ್ಕೆ ಬಂದನು ಎಂಬುದಾಗಿ ಸಂತೋಷದಿಂದ ಮಾತಾಡುತ್ತಾ ಆತನ ಶಾಪವನಿಗಿಸಲು ಈ ಲೋಕ ಬಂದಾಲಯ.
ರಕ್ಷಿಸಿದೆ ನಮ್ಮ ದೇವರಾಗಿದ್ದಾರೆ. ಅಪ್ಪ ಥ್ಯಾಂಕ್ ಯು ಜೀಸಸ್. ನಮ್ಮ ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಇಷ್ಟು ಹೊತ್ತಲ್ಲಿ ನಮ್ಮ ಆರಾಧನೆಯಲ್ಲಿ ನೀವು ಮೈಗೂರಿನದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಂದು ನನ್ನ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸುತ್ತೇನೆ. ಮುಂದಿನ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವೆ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾವು ಒಂದೇ ಮಹಿಮೆಯಲ್ಲಿ ನಿನ್ನ ನಡೆಯಲಿಕ್ಕೆ ಹೋಗುವಂಥ ಯೂತ್ ಮೀಟಿಂಗ್ ಅನ್ನು ಸಹ ನಿನ್ನ ನಾವು ಒಂದೇ ಮಹಿಮೆಯಲ್ಲಿ ಎಲ್ಲವೂ ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತಾ ಯೋಚನೆಯಿಂದ ಯೇಸುವಿನ ಹೆಸರಿನಲ್ಲಿ ನನ್ನ ಪ್ರೀತಿಯನ್ನು ತಂದೆಯೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಅಂದ್ರೆ ಏನಾದ್ರ ಅರ್ಥ? ಕ್ರಿಸ್ಮಸ್ ಅಂದ್ರೆ ಏನಾದ್ರ ಅರ್ಥ? ಕ್ರಿಸ್ತನಿಗೆ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ದೇವರಿಗೆ ಆರಾಧನೆ ಮಾಡಿದೆವು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ ಲೋಕ ಎಲ್ಲ ಕ್ರಿಸ್ಮಸ್ ಆಚರಿಸ್ತಾರೆ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಬಹಳ ಒಂದು ಸಂತೋಷ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೋಡ್ತೇವೆ ಬಿಸ್ನೆಸ್ ಮಾಡೋದಾದ್ರೆ ಫಸ್ಟ್ ಯಾರಿಗೆ ಲಾಭ? ಕ್ರಿಸ್ಮಸ್ ಅಲ್ಲಿ ಲಾಭ. ಹೌದು. ಪ್ರೈಸ್ ದಿ ಲಾರ್ಡ್. ಎಲ್ಲ ಬಿಸ್ನೆಸ್ ಫಸ್ಟ್ ಯಾವುದಕ್ಕೆ ಕಾಯ್ದವರು? ಕ್ರಿಸ್ಮಸ್ಗೋಸ್ಕರ. ನಂಬ್ತೇನೆ ದೇವರ ಮಕ್ಕಳಿಗೆ ಯಾವಾಗ ಸಹ ಕ್ರಿಸ್ಮಸ್ ಬರ್ತಾನೆ ಇರಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಸೋಲುವುದಿಲ್ಲ. ಆಗ ಎಲ್ಲದರಲ್ಲಿ ಸಹ ಜಯಶಾಲಿಗಳಾಗಿ ದೇವರು ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ಎಲ್ಲ ಸಂಪ್ರದಾಯದ ಪ್ರಕಾರ ಕ್ರಿಸ್ಮಸ್ ಆಚರಿಸ್ತಾರೆ. ಆದರೆ ನಾವು ನಿಜವಾದ ಕ್ರಿಸ್ತನನ್ನು ತಿಳಿದು ನಾವು ಕ್ರಿಸ್ಮಸ್ ಆಚರಿಸ್ತೇವೆ. ಎಷ್ಟು ಜನ ಕ್ರಿಸ್ಮಸ್ ಆಚರಿಸ್ತೇವೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದೆ. ಇವರೆಲ್ಲರೂ ಸಂಪ್ರದಾಯ ಹೇಗೆ ಹೇಳ್ತೊಂಡು ಅದೇ ರೀತಿ ಕ್ರಿಸ್ಮಸ್ ಆಚರಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಾಕ್ಯ ನೀವು ಗಮನಿಸುವುದಾದರೆ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಾಕ್ಯವನ್ನು ಯಾರಾದರೂ ಓದಿರಿ. ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ಏನು ದೇವರ ವಾಕ್ಯವನ್ನು ಏನ್ ಮಾಡ್ತೀರಿ? ನಿರರ್ಥಕ ಮಾಡ್ತೀರಿ. ಅಂದ್ರೆ ಇವತ್ತೆಲ್ಲ ಸಂಪ್ರದಾಯಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ, ಆದ್ರೆ ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡೋದಿಲ್ಲ. ನಿಜವಾದ ಕ್ರಿಸ್ಮಸ್ ಅಂತ ಹೇಳಿದ್ರೆ ವಾಕ್ಯವನ್ನು ತಿಳಿದುಕೊಂಡು ಅದರಂತೆ ಆರಾಧಿಸುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ನಾನು ನಂಬ್ತಿರುವುದು ಸ್ವಲ್ಪ ಸಮಯ ನಾನು ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹಚ್ಚಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಗುಪ್ತವಾದ ರಹಸ್ಯಗಳು ಬರೆಯಲ್ಪಟ್ಟಿದೆ. ಇವತ್ತು ನಾನು ನಂಬ್ತೇನೆ ಅದನ್ನು ನಾವು ತಿಳಿದುಕೊಳ್ಳುವಾಗ ಈ ವಾಕ್ಯದ ಆಶೀರ್ವಾದ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನಮಗೆ ಪ್ರಕಟಣೆ ಬೇಕು, ನಮಗೆ ರೆವಲ್ಯೂಷನ್ ಬೇಕು. ನಾನು ನಂಬ್ತೇನೆ ಯಾರ ಜೀವಿತದಲ್ಲಿ ದೇವರ ವಾಕ್ಯದ ಪ್ರಕಟಣೆ ಸಿಗ್ತದೆ ಅವನ ಜೀವಿತ ಹಾಗಿರುವುದಿಲ್ಲ. ಅವನ ಜೀವಿತ ದೇವರು ದೊಡ್ಡ ಅದ್ಭುತಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಪುಸ್ತಕದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಯಾರಾದರೂ ಓದ್ಬೋದು. ಪ್ರೈಸ್ ದಿ ಲಾರ್ಡ್. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ನೀವು ಯಾವಾಗ ಸಹ ಕ್ರಿಸ್ಮಸ್ ಟೈಮಲ್ಲಿ ಈ ಸಂದೇಶ ಕೇಳಿರ್ಬೋದು. ನಾನು ನಂಬ್ತೇನೆ ಈ ವಾಕ್ಯ ಆಧಾರವಾಕೊಂಡು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಈ ವಾಕ್ಯದ ಮರ್ಮವನ್ನು ನಾನು ಹಂಚಲಿಕ್ಕೆ ಇಷ್ಟಪಡುತ್ತೇನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತು ಜೋಯಿಸರ ಬಗ್ಗೆ. ಇಂಗ್ಲಿಷಲ್ಲಿ ವೈಸ್ ಮ್ಯಾನ್ ಅಂತ. ವೈಸ್ ಮ್ಯಾನ್ ಅಂದ್ರೆ ಬುದ್ಧಿವಂತ ಉಳ್ಳವಾಗಿ, ಆಮೇಲೆ ಬುದ್ಧಿವಂತರ. ಹಲ್ಲೆಲೂಯಾ. ನಾವು ಜೋಯಿಸರನ್ನು ನೋಡುವುದಾದ್ರೆ ಜೋಯಿಸರು ಯಾವುದರ ಮೂಲಕ ಇದು ಹೇಳ್ತಾರೆ? ಯಾವುದನ್ನು ನೋಡ್ತಾರೆ? ಹೆಚ್ಚಾಗಿ ನಕ್ಷತ್ರವನ್ನು ನೋಡ್ತಾರೆ. ಹೌದಲ್ಲ? ನಕ್ಷತ್ರವನ್ನು ನೋಡ್ತಾರೆ. ಈ ನಕ್ಷತ್ರವನ್ನು ನೋಡಿದ ನಿಮಿತ್ತವಾಗಿ ಈ ಒಂದು ಜೋಯಿಸರು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತ? ಅವರು ಬೆತ್ಲೆಹೇಮಿಗೆ ಬರ್ತಾ ಇದ್ದಾರೆ. ಎಲ್ಲಿಂದ ಬಂದದವರು? ಮೂಡನ ದೇಶದಿಂದ, ಅಂದ್ರೆ ಪೂರ್ವದಿಂದ. ಆಮೇಲೆ ಅಲ್ಲಿ ಆ ಕಡೆಯಿಂದ ಯಾರನ್ನು ನೋಡ್ಲಿಕ್ಕೆ ಬಂದದ್ದು? ಯೇಸು ಕ್ರಿಸ್ತನನ್ನು ನೋಡ್ಲಿಕ್ಕೆ ಬಂದದ್ದು. ಆಮೇಲೆ ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇವರು ಯಾರನ್ನು ನೋಡ್ಲಿಕ್ಕೆ ಬಂದದಂತ ಹೇಳಿದ್ರೆ ಯೆಹೂದ್ಯರ ಅರಸನು. ಅಂದ್ರೆ ಏನು? ಯೆಹೂದ್ಯರ ರಾಜ ಅಂತೆ. ಯೆಹೂದ್ಯರ ರಾಜನನ್ನು ಹುಟ್ಟುತ್ತಾನೆ ಎಂಬುದಾಗಿ ಅವರಿಗೆ ಗೊತ್ತಾಯಿತು. ಯಾವುದರ ಮೂಲಕ? ಯಾವುದರ ಮೂಲಕ ಗೊತ್ತಾಯಿತು? ನಕ್ಷತ್ರದ ಮೂಲಕ. ಈ ನಕ್ಷತ್ರವನ್ನು ಉಂಟು ಮಾಡಿದ ಯಾರು? ನಕ್ಷತ್ರವನ್ನು ಉಂಟು ಮಾಡಿದ್ದು ದೇವರು. ಸೃಷ್ಟಿಯನ್ನು ಉಂಟು ಮಾಡಿದ ಯಾರು? ದೇವರು.
ಹಾಗಿದ್ರೆ ಒಂದರದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೃಷ್ಟಿಸ ಯೇಸುವಿನ ಜನನವನ್ನು ಸಾರಿಯಾಗಿತ್ತು. ಆಮೇಲೆ ಅಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಂಬ್ತೇನೆ, ಇವತ್ತು ನಾವು ಸ್ಟಾರ್ ಆಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಸಂಗೀತ ಏನಂತ ಹೇಳಿದ್ರೆ, ಓ ಈ ಒಂದು ಸ್ಟಾರ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಅಲ್ಲೆಲೂಯಾ ಯೇಸುವನ್ನು ಕಾಣುವಂತೆ ಇದೊಂದು ಮಾರ್ಗದರ್ಶನವಾಯಿತು. ಆಮೇಲೆ ಅಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು, ಇವತ್ತು ಆ ಸ್ಟಾರ್ ಯಾರು ಗೊತ್ತಿಲ್ಲ, ನಾನು ನೀನು ಆಗ್ಬೇಕಂತ ಬಯಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೇಗೆ ಆ ಸ್ಟಾರ್ ಯೇಸುವಿನನ್ನು ಕಾಣುವಂತೆ ಮಾಡಿತು, ಹಾಗೆ ನಾನು ನೀನು ಅನೇಕರನ್ನು ನನ್ನ ಮೂಲಕ ನಿನ್ನ ಮೂಲಕ ಕ್ರಿಸ್ತನನ್ನು ಕಾಣಬೇಕು ಎಂಬುದಾಗಿ ದೇವರು ಭೂಮಿಯಲ್ಲಿ ಇಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುದು, ನೀನು ನಾನು ಲೋಕಕ್ಕೆ ಏನಾಗಿದ್ದೇವೆ? ಬೆಳಕಾಗಿದ್ದೇವೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನನ್ನು ಬೆಳಕಾಗಿಟ್ಟದ್ದು ಯಾಕೆ ಗೊತ್ತಿಲ್ಲ? ಕ್ರಿಸ್ತನನ್ನು ಇತರರು ನಿನ್ನ ಮೂಲಕ ಕಾಣಬೇಕು, ಅದಕ್ಕೋಸ್ಕರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ನೋಡಿ, ಆ ವೈಸ್ ಮ್ಯಾನ್ ಹೇಳ್ತೇವೆ, ಜ್ಞಾನವಂತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಏನ್ ಮಾಡಿದ್ರು, ಆ ನಕ್ಷತ್ರಗಳನ್ನು ನೋಡಿ ಯೇಸುವನ್ನು ನೋಡ್ಲಿಕ್ಕೆ ಅವರು ಬಂದ್ರು. ಎಲ್ಲಿಂದ? ಪೂರ್ವದಿಂದ. ನೋಡಿ, ಅಷ್ಟು ದೂರದಿಂದ ಯಾರು ನೋಡ್ಲಿಕ್ಕೆ ಬರ್ತಿದ್ದಾರೆ? ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಅಷ್ಟೇ. ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ? ಆರಾಧನೆ ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ಆರಾಧನೆ ಮಾಡ್ಲಿಕ್ಕೆ. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಲ್ಲಿ ಅನೇಕರು ದೂರ ದೂರದಿಂದ ಯೇಸು ಸ್ವಾಮಿಗೆ ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ, ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ. ಹಲ್ಲೆಲೂಯಾ. ನಮಗೆ ದೂರ ಇಲ್ಲ. ಆಮೇಲೆ ಯೇಸುವನ್ನು ನೋಡುವಾಗ ಯಾವುದು ಸಹ ದೂರ ಆಗುದಿಲ್ಲ, ಎಲ್ಲವೂ ಹತ್ತಿರವೇ. ಯಾಕಂದ್ರೆ ನಮ್ಮನ್ನು ತಂದೆ ಹತ್ತಿರಕ್ಕೆ ತಂದವರ ಬಳಿಗೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ಬರ್ತೇವೆ. ಹಲ್ಲೆಲೂಯಾ. ನಾವು ಸಮಯ ನೋಡುವುದಿಲ್ಲ, ನಾವು ನೋಡುವುದು ಒಂದೇ, ನಮ್ಮ ದೇವರು ನಮಗೋಸ್ಕರ ದೂರದಿಂದ ನಿನ್ನ ಸಂಬಂಧವನ್ನು ಒಂದು ಮಾಡಿದ್ದಾನೆ ದೇವರು. ಅಲ್ಲಿ ಮುರಿದು ಹೋದ ಸಂಬಂಧ, ಒಂದು ಸಮಯದಲ್ಲಿ ಆದವರ ಮೂಲಕ ಈ ಸಂಬಂಧ ಏನಾಯ್ತು? ಮುರಿದು ಹೋಗಿತ್ತು. ಆದ್ರೆ ಇದನ್ನು ಜೋಡಣೆ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಜನಿಸಿ ಬಂದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಒಂದು ವೈಸ್ ಮ್ಯಾನ್ ಅಂತ ಹೇಳ್ತಾರೆ, ಜ್ಞಾನವಂತರು, ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಹೂದ್ಯರ ಅರಸನಾಗಿ ಹುಟ್ಟಿದವರು ಎಲ್ಲಿದ್ದಾರೆ ಎಂಬುದಾಗಿ ಆ ನಕ್ಷತ್ರದ ಮೂಲಕ ಅವರು ಏನ್ ಮಾಡಿದ್ರು? ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇದೆಲ್ಲ ನಡೆದದ್ದು ಯಾರ ಪ್ಲಾನ್ ಪ್ರಕಾರ? ದೇವರ ಪ್ಲಾನ್ ಪ್ರಕಾರ. ಇವತ್ತು ನಾನು ಹೇಳ್ತೇನೆ, ದೇವರ ಪ್ಲಾನ್ ಇಲ್ಲದೆ ನೀನು ಈ ಸಭೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರ ಪ್ಲಾನ್ ಇಲ್ಲದೆ ನಿನ್ನ ಜೀವಿತದಲ್ಲಿ ಏನು ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ನಂಬ್ತೀರಿ? ದೇವರು ನನ್ನ ಬಗ್ಗೆ ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ದೇವರ ಆಲೋಚನೆ ದಿ ಬೆಸ್ಟ್ ಆಗಿದೆ. ಅಲ್ಲಿ ಇವತ್ತು ನಾವು ತಿಳಿದುಕೊಳ್ಳುವ, ದೇವರ ನಿನ್ನ ಆಲೋಚನೆ ನನ್ನ ಜೀವಿತದಲ್ಲಿ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವಾಗಲೇ ದೇವರ ಆಶೀರ್ವಾದವನ್ನು ನಾವು ಏನ್ ಮಾಡ್ಲಿಕ್ಕೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಅಂತ ಹೇಳಿದ್ರೆ, ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಸ್ಥಳಕ್ಕೆ ಬರುವಾಗ ಅವರನ್ನು ಗೈಡ್ ಮಾಡಿದೆ ಯಾವುದು? ನಕ್ಷತ್ರ. ಈಗ ಗೂಗಲ್ ಮ್ಯಾಪ್ ಉಂಟು, ಆಗ ನಕ್ಷತ್ರ ಇತ್ತು. ಈಗ ಗೂಗಲ್ ಮ್ಯಾಪ್ ಅನ್ನು ಕೊಟ್ಟು ಎಲ್ಲರೂ ಸಹ ಹೋಗ್ತಾ ಇದ್ದಾರೆ, ಏನು ಲೊಕೇಶನ್ ಕಳಿಸಿ ಅಂತ. ಅದ್ರ ಲಾಸ್ಟ್ ಟೈಮ್ ನಿಮಗೆ ಗೊತ್ತಿಲ್ಲ, ಒಬ್ಬರಿಗೆ ಲೊಕೇಶನ್ ಹಾಕಿದಂತೆ ಎಲ್ಲಿಗೆ ಹೋದ್ರು? ಕಾಲಿಗೆ ಹೋದ್ರು. ಆಮೇಲೆ ಲೊಕೇಶನ್ ಮಿಸ್ ಆಗ್ತದೆ, ಆದ್ರೆ ದೇವರು ಸೃಷ್ಟಿ ಮಾಡಿದ ಆ ನಕ್ಷತ್ರ ಮಿಸ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ಇವತ್ತು ಯೇಸುವನ್ನು ಖಂಡನಿಮಿತ್ತವಾಗಿ ನಿನ್ನ ಮೂಲಕ ನಾನು ಹೇಳ್ತೇನೆ, ಒಂದು ಆತ್ಮವು ನಾಶವಾಗದಾಗೆ ದೇವರು ನಿನ್ನನ್ನು ಭೂಮಿಯ ಮೇಲೆ ಇಟ್ಟಿದ್ದಾನೆ. ಅದಕ್ಕೆ ದೇವರ ನೀನು ಭೂಮಿಗೆ ಉಪ್ಪಾಗಿದ್ದೀಯ ಎಂಬುದಾಗಿ. ಉಪ್ಪು ಏನ್ ಮಾಡ್ತದೆ? ಪದಾರ್ಥಕ್ಕೆ ರುಚಿ ಕೊಡ್ತದೆ. ಇವತ್ತು ನೀನು ಅನೇಕರಿಗೆ ರುಚಿ ಕೊಡ್ಲಿಕ್ಕೋಸ್ಕರ ದೇವರು ಈ ಭೂಮಿಯಲ್ಲಿ ನೆಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಒಂದು ನಕ್ಷತ್ರ ಬರ್ತಾ ಇರುವಾಗ, ಈ ನಕ್ಷತ್ರ ಸಡನ್ ಆಗಿ ಏನಾಯ್ತು? ಒಂದು ಪ್ಲೇಸ್ಗೆ ಬರುವಾಗ ಅದು ಮಾಯ ಆಯ್ತು. ಪ್ರೈಸ್ ದಿ ಲಾರ್ಡ್. ಯಾಕೆ ಮಾಯ ಆಯ್ತು ಅಂತ ಹೇಳಿದ್ರೆ, ದೇವರಿಗೆ ಅದರಲ್ಲಿ ಸಹ ಒಂದು ಉದ್ದೇಶ ಉಂಟು. ಏನ್ ಗೊತ್ತುಂಟ? ಒಂದು ಪ್ರವಾದನೆ ನಡೀಬೇಕಾಗಿದೆ. ಒಂದು ಪ್ರವಾದನೆ ನಡೆದಕ್ಕೋಸ್ಕರ ಈ ರೀತಿ ಆಯ್ತದು. ಆಮೇಲೆ ಅಲ್ಲಿ ಏನಂತ ಹೇಳಿದ್ರೆ, ಯೆರೆಮೀಯನ ಮೂಲಕ ದೇವರು ಹೇಳಿದ್ದಾನೆ, ಏನ್ ಗೊತ್ತಿಲ್ಲ, ಗ್ರಾಮದಲ್ಲಿ ಒಂದು ಬೊಬ್ಬೆ ಕೇಳ್ತದೆ ಅಂತ. ಅಂದ್ರೆ ಒಂದು ಏನಾಗಬೇಕು? ಒಂದು ಮರಳಲ್ಲಿ ನಡಿಬೇಕು. ಅದಕ್ಕೋಸ್ಕರ ಈ ಒಂದು ನಕ್ಷತ್ರ ಅರಮನೆ ಹತ್ರ ಬರುವಾಗ, ಹೆರೋದನ ಅರಮನೆ ಬರುವಾಗ ಏನಾಯ್ತು? ಅದು ಅವರಿಗೆ ಕಾಣಲಿಲ್ಲ. ಕಾಣದಾಗ ಅವರು ಏನ್ ಮಾಡಿದ್ರು ಗೊತ್ತಿಲ್ಲ, ಹೆರೋದ ಅರಸನ ಅರಮನೆ ಒಳಗೆ. ಆಮೇಲೆ ಅಲ್ಲಿ ಒಂದು ಪಕ್ಷ ಆ ನಕ್ಷತ್ರ ಅಲ್ಲಿ ಮಾಯ ಆಗದಿದ್ರೆ ಏನ್ ಮಾಡ್ತಿದ್ರು? ಯಾರ ಮನೆಗೆ ಹೋಗ್ತಿರ್ಲಿಲ್ಲ, ಅರಮನೆಯ ಒಳಗೆ ಅವರು
ಹೋಗ್ತಿರ್ಲಿಲ್ಲ. ನೋಡಿ, ಎಲ್ಲದಕ್ಕೆ ಕಾರಣ ದೇವರು ಏನು ಯೋಚಿಸದೆ ನಿನ್ನ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ. ಎಷ್ಟು ಜನ ನಂಬ್ತೀರಿ ನನ್ನ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ? ಹೇಳ್ರಿ, ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಶಕ್ತವಾಗಿ ನಮ್ಮ ಮಧ್ಯೆ ಚಲಿಸುತ್ತಿದ್ದಾರೆ. ಆಮೇಲೆ ಅಲ್ಲಿ ಅವರು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಅರಸ ಇರ್ತಾನೆ. ಅರಸನ ಹತ್ರವೇ ಇವತ್ತು ಪ್ರಶ್ನೆ ಕೇಳ್ತಾರೆ ಏನು ಗೊತ್ತಿಲ್ಲ, ಯಹೂದ್ಯರ ಅರಸನಾಗಿ ಹುಟ್ಟಿದವರು ಇಲ್ಲಿದ್ದಾರೆ. ಯಾರು ಯಹೂದ್ಯದ ಅರಸ? ಈಗ ಅದನ್ನು ಹೇಳೋದ. ಅವನಿಗೆ ಏನಾಯ್ತು? ಅವನಿಗೆ ಟೆನ್ಷನ್ ಆಯ್ತು. ಇನ್ನು ನನ್ನ ಏನಾಯ್ತು, ಅರಸತನ ಕೆಳಗೆ ಬೀಳ್ತದೆ, ನನ್ನ ಅರಸತನ ಹೋಗ್ತದೆ ಎಂಬುದಾಗಿ ಭಯಪಟ್ಟು ಅವನು ಏನ್ ಮಾಡ್ತಾರೆ ಗೊತ್ತಿಲ್ಲ, ನೆಕ್ಸ್ಟ್ ವಾಕ್ಯ ಅಂತದ್ದು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅಲ್ಲಿದ್ದ ಧರ್ಮಶಾಸ್ತ್ರ ತಿಳಿದ ಎಲ್ಲ ಧರ್ಮಶಾಸ್ತ್ರಜ್ಞರನ್ನು ಕರೀತಾರೆ. ಕರೆದು ಅವರ ಹತ್ರ ಏನ್ ಕೇಳ್ತಾರೆ ಗೊತ್ತಿಲ್ಲ, ದೇವರ ವಾಕ್ಯ ಏನ್ ಹೇಳ್ತದೆ, ಈ ಯೇಸುವಿನ ಜನರ ಬಗ್ಗೆ ಏನ್ ಹೇಳ್ತಾರೆ ಎಂಬುದಾಗಿ ಅವರು ಏನ್ ಮಾಡ್ತಾರೆ, ಸ್ಕ್ರಿಪ್ಚರ್ ಅನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವರು ಹುಡುಕುವಾಗ ಅವರಿಗೆ ಸಿಕ್ಕಿದ್ದು ಮೀಕನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯ. ಅದನ್ನು ಅವರು ತಿಳಿಸ್ತಾರೆ. ಅದು ಯಾರಾದ್ರೂ ಓದ್ರಿ, ಪ್ರೈಸ್ ದಿ ಲಾರ್ಡ್. ಮೀಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿ ನೋಡಿ, ಎಫ್ರಾತದ ಬೆತ್ಲೆಹೇಮೆ, ನೀವು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರು, ಏನಂತೆ, ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುತ್ತಾನೆ. ಆತನ ಹೊರಡೋಣದ ಮೂಲವು ಪುರಾತನವಾದದ್ದು, ಅನಾದಿಯೂ ಆದದ್ದು. ಅಂದ್ರೆ ಯೇಸುವಿನ ಜನನ ದೇವರ ಪ್ರೀ ಪ್ಲಾನ್. ಯಾವ ಪ್ಲಾನ್? ಪ್ರೀ ಪ್ಲಾನ್. ಅಲ್ಲಿ ಸಡನ್ ಆಗಿ ಯೇಸು ಜನಿಸಿದ್ದಲ್ಲ, ದೇವರ ಪ್ಲಾನ್ ಪ್ರಕಾರ ಯೇಸು ಭೂಮಿಯ ಮೇಲೆ ಜನಿಸಿದ. ಇವತ್ತು ನಾನು ಹೇಳಿಲ್ಲ, ನೀವು ಸಹ ಈ ಭೂಮಿಯಲ್ಲಿ ಜನಿಸಿದ್ದು ದೇವರ ಪ್ರೀ ಪ್ಲಾನ್. ನಾನು ಬಲವಾಗಿದಂತೆ ನಿಮ್ಮ ಮೂಲಕ ದೇವರು ಕೆಲವೊಂದು ಅಸಾಧಾರಣವಾದ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ದೇವರಿಗೆ ನಿನ್ನನ್ನು ಉಪಯೋಗಿಸಲಿಕ್ಕೆ ತಡ ಇಲ್ಲ. ನಿನ್ನ ಸರೆಂಡರ್ ಮಾಡಿದ್ರೆ ಸಾಕು, ದೇವರು ನಿನ್ನನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಈ ಯಹೂದ್ಯರು, ಆ ಧರ್ಮಶಾಸ್ತ್ರ ಪರಿಣತರು ಅವರನ್ನು ಕರೆಯುವಾಗ ಅವರಿಗೆ ಒಂದು ವಿಷಯ ಗೊತ್ತಾಯ್ತು, ಏನು ಗೊತ್ತಿಲ್ಲ, ಯೇಸು ಎಲ್ಲಿ ಹುಟ್ಟುತ್ತಾರೆ? ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ. ಇದನ್ನು ತಿಳಿದ ಹೆರೋದ ಏನ್ ಮಾಡ್ತಾರೆ ಗೊತ್ತಿಲ್ಲ, ಈ ಒಂದು ಜೋಯಿಸರ ಹತ್ರ ಬಂದು ಅವರ ಹತ್ರ ಹೇಳುವುದು ಏನು ಗೊತ್ತಿಲ್ಲ, ನೀವು ಹೋಗಿ ಮುಂದೆ ಅವನು ಒಂದು ಪಕ್ಷ ನಿಮಗೆ ಸಿಕ್ಕಿದ್ರೆ ನನಗೆ ಹೇಳ್ರಿ, ನಾನೇನ್ ಮಾಡ್ತಾರೆ ಅವನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಲಿ. ನೀವು ಸಹ ಆರಾಧನೆ ಮಾಡ್ಲಿಕ್ಕೆ ಹೋಗೋದಲ್ಲ, ನನಗೆ ಸೇರ್ರಿ, ನಾನು ಸಹ ಅವನನ್ನು ಆರಾಧನೆ ಮಾಡುತ್ತೇನೆ ಎಂಬುದಾಗಿ ಯಾರು ಹೇಳ್ತಿದ್ದಾರೆ? ಹೆರೋದ ಅರಸ ಹೇಳ್ತಾನೆ. ಆದ್ರೆ ನಿಜವಾಗಿ ಇವನ ಹೃದಯವೇ ಬೇರೆ, ಜೋಯಿಸರ ಹೃದಯವೇ ಬೇರೆ. ಅಲ್ಲಿ ನಾನು ಒಂದು ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಹೂದ್ಯರ ಅರಸನಾಗಿ ಬಂದದ್ದು ಯಾರು? ಯೇಸು ಸ್ವಾಮಿ. ಹೌದು, ಪ್ರೈಸ್ ದಿ ಲಾರ್ಡ್. ಯಹೂದ್ಯ ಅಂದ್ರೆ ಯಾರು? ಸ್ತೋತ್ರ ಹೇಳುವವ, ಸ್ತುತಿ ಮಾಡುವವ. ಆದ್ರೆ ಇಲ್ಲಿ ಯಹೂದ್ಯರು ಆರಾಧನೆ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಆದ್ರೆ ಆರಾಧನೆ ಮಾಡಲಿಕ್ಕೆ ಇಷ್ಟಪಟ್ಟದ್ದು ಯಾರು ಗೊತ್ತಿಲ್ಲ? ಅನ್ಯರಾದ ಜೋಯಿಸರು. ಆಮೇಲೆ ಜೋಯಿಸರು ಆರಾಧನೆ ಮಾಡಲಿಕ್ಕೆ ತಮ್ಮನ್ನು ತೊಡಗಿಸ್ತಾ ಇದ್ದಾರೆ. ಆದ್ರೆ ನಿಜವಾದ ಯಹೂದ್ಯರು ಯೇಸುವಿನ ಜನನದ ಬಗ್ಗೆ ಈ ಒಂದು ಸ್ಕ್ರಿಪ್ಚರ್ ಅಲ್ಲಿ ಹೇಳಿದ್ರು ಸಹ ಯೇಸುವಿನ ಹಿಂದೆ ಹೋಗ್ಲಿಕ್ಕೆ ಅವರು ಮನಸ್ಸಿರಲಿಲ್ಲ. ಇವತ್ತು ಎಷ್ಟು ಜನ ಯೇಸುವಿನ ಹಿಂದೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದೆ? ನಾನು ನಂಬ್ತೇನೆ, ಇವತ್ತು ನೀವು ಯೇಸುವಿನ ಹಿಂದೆ ಬಂದದ್ದು ಅದು ವ್ಯರ್ಥ ಆಗುವುದಿಲ್ಲ. ಯೇಸುವನ್ನು ನೀವು ಮಹಿಮೆ ಪಡಿಸಲಿಕ್ಕೋಸ್ಕರ. ಆಮೇಲೆ ನೋಡಿ, ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನ ಒಳಗಿಂದ ಹೊರಟು ಬರ್ತಾನೆ ಎಂಬುದಾಗಿ. ಅಲ್ಲೆಲ್ಲೂಯ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡುತ್ತೇನೆ ಹೇಳಿದ್ರೆ, ಇವತ್ತು ಆತನು ಬೋಧನೆಯಲ್ಲಿಲ್ಲ, ಇವತ್ತು ಅವನು ಎಲ್ಲಿಲ್ಲ, ಬೆತ್ಲೆಹೇಮಿನಲ್ಲಿಲ್ಲ. ಇವತ್ತು ಆತ ನನ್ನ ಒಳಗೆ ನಿನ್ನೊಳಗಿದ್ದಾನೆ. ನನ್ನ ಒಳಗಿಂದ ನಿನ್ನೊಳಗೆ ಹೊರಗೆ ಬಂದು ಇತರರಿಗೆ ಬೆಳಕನ್ನು ಕೊಡಲಿಕ್ಕೆ ಆತ ಇಷ್ಟಪಡುವವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ. ಇದೇ ನಾನು ಸಾರುವ ಕ್ರಿಸ್ಮಸ್ ಆಗಿದೆ. ಆಮೇಲೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ಅಂತ ಹೇಳಿದ್ರೆ, ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಸಿಕ್ಕಿದ ಕೂಡಲೇ ನನಗೆ ತಿಳಿಸಿರಿ, ನಾನು ಬಂದು ಅವನನ್ನು ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು ಎಂಬುದಾಗಿ. ಅಲ್ಲೆಲ್ಲೂಯ. ಹಾಗಾದ್ರೆ ನನ್ನ ಇವತ್ತಿನ ಪ್ರಶ್ನೆ, ಅಲ್ಲೆಲ್ಲೂಯ, ಯಹೂದ್ಯರಾದ್ರೆ ಯಾರು? ಅಲ್ಲೆಲ್ಲೂಯ. ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದಾನಂತ ಹೇಳುವಾಗ ನಿಜವಾದ ಯಹೂದ್ಯರು ಯಾರು ಎಂಬುದಾಗಿ ಹೇಳುವುದಾದ್ರೆ, ನೀವು ರೋಮಪುರದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿ ನೋಡಿ. ರೋಮಪುರದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28ನೇ ವಾಕ್ಯ. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ
ಹಾಗಾದ್ರೆ ಯಾರು ನಿಜವಾದ ಯಹೂದ್ಯ? ಯಾರು ಒಳಗೆ ನಿಜವಾಗಿ ಬದಲಾದ್ರೆ ಅವನೇ ಯಹೂದ್ಯ, ಹೊರಗಿನವನಲ್ಲ, ಹೊರಗಿನ ತೋರಿಕೆಯಲ್ಲಿ ಕಾಣುವವ ಯಹೂದ್ಯನಲ್ಲ. ಹೌದಾ? ಸುನ್ನತಿ ಮಾಡಿದವ ಯಹೂದ್ಯ ಅಲ್ಲ. ಅಂದ್ರೆ ಅದರ ಅರ್ಥ ಏನಂತ ಹೇಳಿ ಗೊತ್ತಿಲ್ಲ. ಯಹೂದ್ಯ ಅಂದ್ರೆ ಸ್ತೋತ್ರ ಹೇಳ್ಬೇಕಾದ್ರೆ ಅವನ ಒಳಗೆ ಯಾರು ಬರಬೇಕು? ಕ್ರಿಸ್ತನ ಬರಬೇಕು. ಅಲ್ಲಿ ಯಾರ ಒಳಗೆ ಕ್ರಿಸ್ತನಿದ್ದಾನೆ ಅವನು ನೂತನ ಸೃಷ್ಟಿ ಅಂತ ಬೈಬಲ್ ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಈ ಜೋಯಿಸರು ಯಾರನ್ನು ಹುಡ್ಕೊಂಡು ಬರ್ತಿದ್ದಾರೆ? ಯೇಸುವನ್ನು ಹುಡ್ಕೊಂಡು ಬರ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಯೇಸುವನ್ನು ಆರಾಧನೆ ಮಾಡ್ಲಿಕ್ಕೆ, ಆಮೇಲೆ ಯೇಸುವನ್ನು ಸ್ತುತಿಸ್ಲಿಕ್ಕೆ, ಯೇಸುವಿಗೆ ಅಡ್ಡ ಬೀಳಲಿಕ್ಕೆ ಅವರು ಬರ್ತಾ ಇದ್ದಾರೆ. ಆದ್ರೆ ಯಾವ ಯಹೂದ್ಯ ಸಹ ಈ ದೇವರ ಧರ್ಮಶಾಸ್ತ್ರ ಹೇಳಿದ್ರು ಸಹ ಯಾರು ಅಲ್ಲಿಗೆ ಅಡ್ಡ ಬೀಳಲಿಕ್ಕೆ ಬರಲಿಲ್ಲ. ಇವತ್ತು ಸಹ ಹಾಗೆ ಯೇಸು ಸ್ವಾಮಿಯ ಬಗ್ಗೆ ಗೊತ್ತುಂಟು, ಆದ್ರೆ ಯೇಸುವನ್ನು ನಿಜವಾಗಿ ತಿಳಿದುಕೊಳ್ಳಿಲ್ಲ. ಇವತ್ತು ನಾನು ದೇವರಿಗೆ ನೀವು ಯೇಸುವನ್ನು ನಿಜವಾಗಿ ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ಇವತ್ತು ಅನೇಕರ ಕಣ್ಣುಗಳು ಏನಾಗಿದೆ? ಕುರುಡಾಗಿದೆ, ಹೃದಯ ಮಂಕಾಗಿದೆ, ಮನಸ್ಸು ಮಂಕಾಗಿದೆ. ಆದರೆ ನಮಗಾದ ದೇವರು ಪ್ರಕಟಣೆ ಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ನಂತರ ನೋಡಿ ಪೂರ್ಣ ಏನಾಯ್ತು? ನಕ್ಷತ್ರ ಅಲ್ಲಿ ಪ್ರತ್ಯಕ್ಷ ಆಗಿ ತಿರುಗಿ ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಲ್ಲಿ ಜೋಯಿಸರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಉಂಟು? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಉಂಟು? ಬೆತ್ಲೆಹೇಮ್ ಎಂಬ ಸ್ಥಳಕ್ಕೆ ಹೋಗ್ತಾ ಉಂಟು. 9ನೇ ವಾಕ್ಯದಿಂದ ಹೋದ್ರು. ಎಲ್ಲಿ? ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ಏನ್ ಮಾಡಿದ್ರಂತೆ? ನಕ್ಷತ್ರವನ್ನು ನೋಡಿ ಅತ್ಯಂತ ಸಂತೋಷ ಪಟ್ಟರಂತೆ. ಯಾಕೆ ಸಂತೋಷ ಪಟ್ಟದ್ದು? ಕರೆಕ್ಟ್ ಆಗಿ ಕರ್ಕೊಂಡು ಬಂದ್ರಿ. ಯಾರ ಬಳಿಗೆ? ಯೇಸು ಸ್ವಾಮಿಯ ಬಳಿಗೆ. ಇವತ್ತು ನಾನು ಹೇಳ್ಬೇಕಾ, ನೀವು ಇತರರು ಸಾಯುವ ವ್ಯಕ್ತಿಗಳನ್ನು, ಅಲ್ಲಿ ಕೆಲವರು ಆತ್ಮಹತ್ಯೆ ಮಾಡಲಿಕ್ಕೆ ಹೋದ ವ್ಯಕ್ತಿಗಳನ್ನು ನೀನು ಯೇಸುವಿನ ಸುವಾರ್ತೆ ಹೇಳುವಾಗ, ಅವರ ಪ್ರಾಣ ಉಳಿಯುವಾಗ ಖಂಡಿತವಾಗಿ ನಂಬ್ತೇನೆ ಅವರು ಹೇಗೆ ನಕ್ಷತ್ರವನ್ನು ನೋಡಿ ಸಂತೋಷ ಪಟ್ರ, ಹಾಗೆ ನಿನ್ನನ್ನು ನೋಡಿ ಸಂತೋಷ ಪಡುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರು ನಿನ್ನ ಮೂಲಕ ಒಂದು ಉದ್ದೇಶದ ಮೂಲಕ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಇದನ್ನು ತಿಳಿದುಕೊಳ್ಳುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನಂತರ ಏನಾಗ್ತದೆ ನೋಡಿ, ಮುಂದಿನ ವಾಕ್ಯ ಓದಿ ನೋಡಿ. ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳಲ್ಲಿ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟ? ಇವರು ಏನ್ ಮಾಡಿದ್ರಂತೆ? ಒಂದು ಮನೆಯೊಳಗೆ ಹೋಗಿದ್ರಂತೆ. ಯಾವುದ್ರೊಳಗೆ? ಮನೆಯೊಳಗೆ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ಮೊದಲ ಸುವಾರ್ತೆ ಯಾರಿಗೆ ಸಾರಲ್ಪಟ್ಟಿದ್ದು? ಕುರುಬರಿಗೆ ಸಾರಲ್ಪಟ್ಟಿದ್ದು. ಈ ಕುರುಬರಿಗೆ ಸಾರಲ್ಪಡುವಾಗ ಕುರುಬರು ಹೋಗಿ ನೋಡುವಾಗ ಏನಾಯ್ತು? ಎಲ್ಲಿದ್ರು ಸ್ವಾಮಿ? ಎಲ್ಲಿದ್ರು? ಗೋದಲಿಯಲ್ಲಿ. ಹೌದಲ್ಲ? ಪ್ರೀಸಲು. ಆಗ ನೋಡುವಾಗ ಅದೇನಾಯ್ತು? ಚೊಚ್ಚಲ ಮಗು. ಅಂದ್ರೆ ಜಸ್ಟ್ ಏನ್ ಮಾಡಿದ್ರು? ಡೆಲಿವರಿ ಆದ ಮಗು ಯೇಸುವನ್ನು ಅವರು ಕಂಡು ಬಿದ್ದು ಅಡ್ಡ ಬಿದ್ದು ಆರಾಧನೆ ಮಾಡಿದ್ರು. ಆದ್ರೆ ಇಲ್ಲಿ ಬರುವಾಗ ಈ ಮಗು ಏನಾಗಿರ್ಲಿಲ್ಲ, ಮಗುವಾಗಿರ್ಲಿಲ್ಲ. ಈ ಮಗು ಎಲ್ಲಿತ್ತು? ಮನೆಯೊಳಗಿತ್ತು. ಮೊದಲು ನೋಡುವಾಗ ಎಲ್ಲಿದ್ರು? ಗೋದಲಿಯಲ್ಲಿದ್ರು. ಈಗ ನೋಡುವಾಗ ಎಲ್ಲಿದ್ದಾರೆ? ಮನೆಯೊಳಗಿದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಏನಾಗಿದ್ದಾನೆ? ಬೆಳೆದ ಮಗವಾಗಿದ್ದಾನೆ. ಅಲ್ಲಿ ಮುಂದಿನ ಅವನಿಗೆ ಎಷ್ಟು ವರ್ಷ ಅಂತ ಸಹ ಬರ್ತಿದೆ. ಅಲ್ಲಿ ಈಗ ಬೆಳೆದು ಬಂದಿದ್ದಾನೆ. ಯಾರು? ಯೇಸು ಸ್ವಾಮಿ ಬೆಳೆದು ಬಂದಿದ್ದಾನೆ. ಈ ಬೆಳೆದು ಬರುವಾಗ ನೋಡಿ, ಅಲ್ಲಿ ಆ ಒಂದು ಜೋಯಿಸರು ಹೋದಾಗ ಅಲ್ಲಿ 3 ಕಾರ್ಯವನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಅವರು ಯಾರಿಗೆ ಅಡ್ಡ ಬೀಳಿಲ್ಲ ಗೊತ್ತುಂಟ? ನಕ್ಷತ್ರಕ್ಕೆ ಅಡ್ಡ ಬೀಳಿಲ್ಲ, ಯೇಸುವಿನ ತಾಯಿಯಾದ ಮರಿಯಳಿಗೆ ಅಡ್ಡ ಬೀಳಿಲ್ಲ. ಅವರು ಅಡ್ಡ ಬಿದ್ದದ್ದು ಯಾರಿಗೆ ಗೊತ್ತಿಲ್ಲ? ಯೇಸು ಕ್ರಿಸ್ತನಿಗೆ ಮಾತ್ರ ಅಡ್ಡ ಬಿದ್ದ. ಇವತ್ತು ನಾವು ಅಡ್ಡ ಬೀಳಬೇಕಾದ ಒಬ್ಬ ದೇವರಿಗೆ, ಅದು ಯೇಸು ಸ್ವಾಮಿಗೆ ಮಾತ್ರ ಅಡ್ಡ ಬೀಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ನೋಡಿ, ನಕ್ಷತ್ರಕ್ಕೆ ಅಡ್ಡ ಬೀಳಿಲ್ಲ. ನಿಜವಾಗಿ ಇವರನ್ನು ಕರ್ಕೊಂಡು ಬಂದದ್ದು ಯಾರು? ನಕ್ಷತ್ರ. ಅಡ್ಡ ಬೀಳಿಲ್ಲ, ಗೌರವ ಕೊಡ್ತಾರೆ. ಆದ್ರೆ ಅಡ್ಡ ಬಿದ್ದು ಆರಾಧನೆ ಮಾಡುವ
ಒಬ್ಬನಿಗೆ, ಅದು ನಮಗೋಸ್ಕರ ಈ ಭೂಮಿಗೆ ಬಂದ, ನಮ್ಮನ್ನು ಪಾಪದಿಂದ, ಶಾಪದಿಂದ, ನರಕದಿಂದ ಬಿಡಿಸಿದ ಯೇಸುವಿಗೆ ಮಾತ್ರ ಆರಾಧನೆಯನ್ನು ನಾವು ಕೊಡ್ಬೇಕು. ಅಷ್ಟೇ, ನಾನು ಯೇಸುವಿಗೆ ಮಾತ್ರ ಆರಾಧನೆ ಕೊಡ್ತೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಬೇರೆ ಯಾರಿಗೆ ಆರಾಧನೆ ಮಾಡಲಿಲ್ಲ. ಅವರು ಯಾರಿಗೆ ಆರಾಧನೆ ಮಾಡಿದ್ರು ಅಂತ ಹೇಳಿದ್ರೆ, ಆ ಕೂಸನ್ನು ಕಂಡು ಏನ್ ಮಾಡಿದ್ರು ಅವರು? ಅಡ್ಡ ಬಿದ್ರಂತೆ. ಅಡ್ಡ ಬೀಳುವಾಗ ನೀವು ನೋಡಿ, ಆ ಜೋಯಿಸರ್ ಏನ್ ಮಾಡಿದ್ರು? ಬರುವಾಗ ಹಾಗೆ ಬಂದ್ರ, ಏನು ತಂದ್ರು? ಕಾಣಿಕೆಯನ್ನು ತಂದ್ರು. ಕಾಣಿಕೆಯೊಂದಿಗೆ ಯಾರ ಬಳಿಗೆ ಬಂದದ್ದು? ಯೇಸು ಸ್ವಾಮಿಯ ಬಳಿಗೆ. ನೋಡಿ, ಅನ್ಯರು ಬರುವಾಗ, ಅಲ್ಲಿ ಯೇಸು ಸ್ವಾಮಿಗೆ ಬರುವಾಗ ನೋಡಿ, ಇದೊಂದು ರೆವಲ್ಯೂಷನ್, ಇದು ಪ್ರಕಟಣೆ. ಅಲ್ಲಿ ಅವರಿಗೆ ಗೊತ್ತಾಯ್ತು, ಇದು ನಿಜವಾದ ದೇವರು ಎಂಬುದಾಗಿ ಅವರಿಗೆ ಗೊತ್ತಾಯ್ತು. ಅಲ್ಲಿ ಆ ದೇವರಾದ್ರಿಂದ ಅವರಿಗೆ ಅಡ್ಡ ಬಿದ್ದು. ಹೀಗೆ ಬರುವಾಗ ಅವರು ಏನ್ ಮಾಡ್ತಾರೆ? ಗಿಫ್ಟ್ ತರ್ತಾರೆ ಯೇಸು ಸ್ವಾಮಿ. ಏನ್ ಗಿಫ್ಟ್ ಅದು? ಚಿನ್ನ, ಧೂಪ, ರಕ್ತ, ಬೋಳ. ಚಿನ್ನ, ಧೂಪ, ರಕ್ತ, ಬೋಳ. ಈ ಒಂದು ಗಿಫ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ ಜೋಯಿಸರು ಬಂದ್ರು? ಎಷ್ಟು ಜನ ಜೋಯಿಸರಲ್ಲಿ ಬಂದ್ರು? 3 ಜನ. ಬೈಬಲಲ್ಲಿ ಎಲ್ಲಿ ಸಹ 3 ಜನ ಅಂತ ಬರೀಲಿಲ್ಲ. ಬೈಬಲಲ್ಲಿ ಎಲ್ಲಿ ಸಹ 3 ಜನ ಅಂತಲ್ಲಿ ಬರೀಲೇ ಇಲ್ಲ. ಅಲ್ಲಿ ಯಾಕಂದ್ರೆ 3 ಗಿಫ್ಟ್ ಇದ್ದದ್ರಿಂದ ಏನ್ ಮಾಡ್ತಾರೆ? 3 ಜನ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳ್ತೇನೆ, ಒಂದು ಗಿಫ್ಟ್ ಕೊಡುವಾಗ ಅವ್ರು 3 ಜನ ಬೇಕಾಗಿಲ್ಲ, ಒಂದು ತಂಡವೇ ಬರ್ಬೋದು. ಇವತ್ತು ಅವ್ರು ಎಷ್ಟು ಜನ ಇದ್ದಾರೆ? ಒಂದು ಗಿಫ್ಟ್ ಎಷ್ಟು ಜನ? ಎಲ್ಲರೂ ಬಂದು ಕೊಡ್ತಾರೆ. ಅಲ್ಲಿ ನಾನು ನೋಡ್ತೇನೆ, ಜೋಯಿಸರ್ಸ್ ಅನೇಕರಿದ್ರು. ಅಲ್ಲಿ ಜೋಯಿಸರು ತಮ್ಮ ಜ್ಞಾನ ಕೊಟ್ಟ ದೇವರಿಗೆ ಅಡ್ಡ ಬೀಳಲಿಕ್ಕೆ ಬಂದರು. ಅಲ್ಲೆಲ್ಲೂ ಇವತ್ತು ನಾನು ಹೇಳ್ತೇನೆ, ಜ್ಞಾನ ತ್ರಾಣಗಳು ಅನ್ನಮಲಿದೆ. ಸತ್ಯವೇದ ಹೇಳ್ತದೆ, ಜ್ಞಾನ, ವಿವೇಕ, ತಿಳುವಳಿಕೆ ಆದ್ದರಿಂದ ಬರ್ತದೆ ಎಂಬುದಾಗಿ ಸತ್ಯವೇದ. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 3 ರೀತಿಯ ಏನ್ ಮಾಡ್ತಾರೆ? ಗಿಫ್ಟ್ ಅನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ಯೇಸು ಸ್ವಾಮಿಗೆ ಕೊಡ್ತಾ ಇದ್ದಾರೆ. ಈ 3 ರೀತಿಯ ಗಿಫ್ಟ್ ಅನ್ನು ಯೇಸುವಿಗೆ ಕೊಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದನೇದಾಗಿ ಯೇಸು ಯಾರಾಗಿದ್ದ? ರಾಜನಾಗಿದ್ದ. ಹೌದಾ? ರಾಜನಾಗಿದ್ದ. ಆಮೇಲೆ ಅವ್ರು ರಾಜರ ರಾಜ ಯೇಸು ಸ್ವಾಮಿ. ಇವತ್ತು ನಾವು ಹಾಡಿದೆವು, ರಾಜಕ ರಾಜ, ರಾಜರ ರಾಜ. ಅದಕ್ಕೆ ಹೇಳುದು, ಆ ಜೋಯಿಸರ್ ಹೇಳಿದ್ದಾರೆ, ಯಹೂದ್ಯರ ಅರಸರಾಗಿ ಹುಟ್ಟಿದವರು ಹೇಳಿದ್ದಾರೆ. ಆಮೇಲೆ ಕಿಂಗ್ ಆಫ್ ಕಿಂಗ್ಸ್ ಅವನಾಗಿದ್ದಾರೆ. ಒಂದನೇದಾಗಿ ಅವನು ರಾಜನಾಗಿದ್ದ. ಹಾಗಾಗಿ ರಾಜನಿಗೆ ಕೊಡುವಾಗ ಸಾಧಾರಣ ಉಡುಗೊರೆ ಕೊಡ್ಲಿಕ್ಕೆ ಆಗುದಿಲ್ಲ. ಏನ್ ಕೊಟ್ಟರು ಅವರು? ದಿ ಬೆಸ್ಟ್ ಅಂತ ಏನು ಕೊಟ್ಟರು? ಚಿನ್ನವನ್ನು ಉಡುಗೊರೆಗೆ ಕೊಟ್ಟರು. ಎರಡನೇ ಉಡುಗೊರೆ ಏನು ಗೊತ್ತುಂಟ? ಅದು ಧೂಪ. ಯಾಕೆ ಧೂಪ ಕೊಟ್ಟದ್ದು ಗೊತ್ತುಂಟ? ಧೂಪ ಯಾಕೆ ಕೊಟ್ಟದ್ದು ಅಂತ ಹೇಳಿದ್ರು ಒಂದೇ ಕಾರಣಕ್ಕೆ. ನೀವು ನೋಡಿ, ಯಾಜಕ ಕಾಂಡ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ಹೋಗುವುದಾದರೆ, ಯಾಜಕ ಕಾಂಡ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ದೇವರಿಗೆ ನೈವೇದ್ಯವಾದ ನೈವೇದ್ಯವಾದದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ ಏನಂತೆ? ಧೂಪವೆಲ್ಲವನ್ನು ಹಿಡಿದುಕೊಂಡು ಯಾರಿಗೆ? ಯೆಹೋವನಿಗೆ ಸುವಾಸನೆಯನ್ನು ಮಾಡುವುದು. ಹಾಗಾದ್ರೆ ಈ ಧೂಪ ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಯೇಸು ದೇವರು ಎಂಬುದಾಗಿ ತೋರಿಸ್ತಾ ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಚಿನ್ನ ಏನಂದ್ರೆ ಅವರು ರಾಜ ಅಂತ ತೋರಿಸ್ಲಿಕ್ಕೆ, ಎರಡನೇದಾಗಿ ಧೂಪ ಇದು ದೇವರು ಎಂಬುದಾಗಿ ತೋರಿಸ್ಲಿಕ್ಕೆ, ಗಾಡ್. ಆಮೇಲೆ ಅಲ್ಲಿ ಅವ್ರು ಏನಾಗಿದ್ದಾರೆ? ದೇವರಾಗಿದ್ದಾರೆ ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಅವರು ಯಾವ್ದನ್ನು ಇಟ್ಕೊಂಡು ಬರ್ತಾ ಇದ್ದಾರೆ? ಧೂಪವನ್ನು ಅವರಿಗೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ 3ನೇದಾಗಿ ಏನು? ರಕ್ತ ಮತ್ತು ಬೋಳ. 3ನೇದಾಗಿ ರಕ್ತ ಮತ್ತು ಬೋಳವನ್ನು ಯಾರು ತರ್ತಾ ಇದ್ದಾರೆ? ಅವರು ತರ್ತಾರೆ. ಯಾಕೆ ರಕ್ತ ಮತ್ತು ಬೋಳ ತರ್ತಾರೆ ಅಂತ ಹೇಳಿದ್ರೆ, ನೀವು ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದಿ ನೋಡ್ರಿ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಾಕ್ಯ.
ನಡೆದುಕೊಂಡು ಹೋಗುವುದಕ್ಕೆ ಆ, 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 ರಕ್ತಬೋಳ. ಇದು ಏನ್ ತೋರಿಸ್ತದೆ ಗೊತ್ತುಂಟಾ? ರಕ್ತಬೋಳ ಏನ್ ತೋರಿಸ್ತದೆ ಗೊತ್ತುಂಟಾ? ಮುಂದೆ ನಮಗೋಸ್ಕರ ಸಾಯುವವ ಎಂಬುದಾಗಿ, ನಮಗೋಸ್ಕರ ಸಾಯುವವ ಯಾರು? ಯೇಸು ಸ್ವಾಮಿ ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಅವರು ರಕ್ತಬೋಳವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ 3 ಕಾರ್ಯ ಅಲ್ಲಿ ಜೋಯಿಸರು ಆ ಒಂದು ಗಿಫ್ಟ್ ತರಲಿಕ್ಕೆ ಕಾರಣ 3 ಕಾರ್ಯ ಇರುತ್ತೆ. ಒಂದು ರಾಜ, ಹಾಗಾಗಿ ಏನ್ ತಂದ? ಚಿನ್ನ ತಂದ. ಎರಡನೇದು ಏನ್ ತಂದ? ಧೂಪ ತಂದ. ಯಾಕೆ? ಅವನು ಯೆಹೋವ ದೇವರು ಎಂಬುದಾಗಿ ತೋರಿಸಲಿಕ್ಕೋಸ್ಕರ. ಮೂರನೇದಾಗಿ ರಕ್ತಬೋಳ ಯಾಕೆ ತಂದ ಅಂತ ಹೇಳಿದ್ರೆ ನಮಗೋಸ್ಕರ ಮುಂದೆ ಸಾಯಲಿಕ್ಕೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರ. ಹಲ್ಲೆಲೂಯ. 3 ಗಿಫ್ಟ್ ಅನ್ನು ಅವರು ತಂದ ಇದ್ದಾರೆ. ಯಾರಿಗೆ? ಯೇಸು ಸ್ವಾಮಿಗೆ. ಆಮೇಲೆ ಅಲ್ಲಿ ಯೇಸು ಸ್ವಾಮಿಗೆ ಅವರು ಅಡ್ಡ ಬಿದ್ದು ಆರಾಧನೆ ಮಾಡುವಾಗ ನೋಡಿ, ಅಲ್ಲಿ ಮುಂದಿನ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟಾ? ಅಲ್ಲಿ ಒಂದು ಕಾರ್ಯ ದೇವರು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವ ಹೆರೋದ ಇವರನ್ನು ಕಂಡು ಏನ್ ಹೇಳಿದ? ಅವನು ಸಿಕ್ಕಿದ ಕೂಡಲೇ ನಮಗೆ ಹೇಳ್ರಿ, ನಾನು ಬಂದು ಅವನನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳಿದ. ಅದೇ ಜೋಯಿಸರಿಗೆ ದೇವರು ಪ್ರಕಟಣೆ ಕೊಟ್ಟು ಏನ್ ಹೇಳ್ತಾನೆ ಗೊತ್ತುಂಟಾ? ನೀವು ಮುಂದಿನ ವಾಕ್ಯ ಓದಿ ನೋಡಿ, ಅಲ್ಲಿ 12ನೇ ವಾಕ್ಯ. ಆ ಆ ಆಮೇಲೆ ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರಂತೆ. ನೋಡಿ, ಇಲ್ಲಿ ನೋಡಿ, ಅವರು ತಿರುಗಿ ಯಾರ ಬಳಿಗೆ ಹೋಗ್ಲಿಲ್ಲ? ಹೆರೋದನ ಬಳಿಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ದೇವರಿಗೆ ಗೊತ್ತುಂಟು ಯೇಸು ಸ್ವಾಮಿಯನ್ನು ಈ ಭೂಮಿಗೆ ಉದ್ದೇಶದ ಮೇರೆಗೆ ತಂದದ್ದು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಆ ಒಂದು ಸ್ಥಳದಿಂದ ಅವರು ಏನ್ ಮಾಡ್ತಾರೆ? ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಂತರ ನೋಡಿ, ನಂತರ ನಾವು ನೋಡ್ತೇವೆ ಅಲ್ಲಿ ಯೋಸೇಫನಿಗೆ ಕನಸಿನಲ್ಲಿ ಕಂಡು ದೇವರು ಅವನಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ಎಲ್ಲಿಗೆ ಹೋಗ್ಬೇಕು? ಐಗುಪ್ತಕ್ಕೆ ಹೊರಟು. ನೀನು ಇಲ್ಲಿ ನಿಲ್ಬೇಡ, ಐಗುಪ್ತಕ್ಕೆ ನೀನು ಹೊರಟು ಹೋಗು, ನಾನು ಹೇಳುವ ತನಕ ಅಲ್ಲೇ ಇರು ಎಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ಒಂದು ಹೇಗೆ ಪ್ಲಾನ್ ಮಾಡ್ತಾರೆ, ತನ್ನ ಮಕ್ಕಳಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವರು ಎಲ್ಲಿರ್ತಾರೆ? ಅವರು ಎಲ್ಲಿಗೆ ಬಂದದವರು? ಈಗ ಬೆತ್ಲೆಹೇಮಿಗೆ ಬಂದ. ಹೌದಲ್ಲ? ಪ್ರೇಸರು. ಬೆತ್ಲೆಹೇಮಿಗೆ ಬರುವಾಗ ಈ ಒಂದು ಯೇಸು ಬೆಳೆಯಲಿಕ್ಕೆ ಬಂದಿದ್ದಾನೆ ಅಷ್ಟೇ. ಹಲ್ಲೆಲೂಯಾ. ಬೆಳೆಯಲಿಕ್ಕೆ ಬರ್ತಾ ಇದ್ದಾನೆ. ಆಗ ನೋಡಿ, ಅವರು ಬಡವರ. ಯೋಸೇಫ ಏನಾಗಿದ್ದಾರೆ? ಬಡವ. ಮರಿಯಳು ಏನಾಗಿದ್ದಾರೆ? ಬಡವ. ಇವರಿಗೆ ದುಡ್ಡು ಇಲ್ಲಲ್ಲ. ಸೊ ದೇವರು ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಈ ಜೋಯಿಸರ ಮೂಲಕ ಒಂದು ಗಿಫ್ಟ್, ಅದರಲ್ಲಿ ಒಂದು ಗಿಫ್ಟ್ ಅವನ ಮಕ್ಕ. ಇವರಿಗೆ ಖರ್ಚು ಉಂಟಲ್ಲ, ಎಲ್ಲಿಗೆ ಹೋಗುದಾದ್ರೆ, ಐಗುಪ್ತ ದೇಶಕ್ಕೆ ಹೋಗುದಾದ್ರೆ ಖರ್ಚಿಲ್ಲವ, ಅದಕ್ಕೋಸ್ಕರ ದೇವರು ಮೊದಲೇ ಏನ್ ಮಾಡ್ತಾನೆ? ಕೊಟ್ಟಿರ್ತಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನಗೆ ಏನು ಬೇಕಂತ ದೇವರಿಗೆ ಗೊತ್ತುಂಟು. ಅಲ್ಲಿಗೆ ನಿನ್ನ ಜೀವಿತದಲ್ಲಿ ನೀನು ದೇವರನ್ನು ಹುಡುಕಿಕೊಂಡು ಬಂದ ನಂತರ, ನೀನು ದೇವರನ್ನು ಆರಾಧನೆ ಮಾಡಿಕೊಂಡ ನಂತರ, ನಿನ್ನ ಮುಂದಿನ ಅದಕ್ಕೋಸ್ಕರ ದೇವರು ರೆಡಿ ಮಾಡಿಕೊಂಡು ಹೋಗಿದ್ದಾರೆ. ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರಾತ್ಮನು ಮಾತನಾಡ್ತಿದ್ದಾನೆ, ನೀನು ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ. ಭವಿಷ್ಯವನ್ನು ತನ್ನ ಕೈಯಲ್ಲಿ ಹಿಡಿದ ದೇವರು ಆರಾಧನೆ ಮಾಡುವಾಗ ಭವಿಷ್ಯದ ವಿಷಯದಲ್ಲಿ ನಿನಗೆ ಏನ್ ಬೇಕು ಅದು ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಅಂತ ಉಂಟು. ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಅವರು ಐಗುಪ್ತಕ್ಕೆ ಓಡಿ ಹೋಗ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, 14ನೇ ವಾಕ್ಯಕ್ಕೆ ಬರುವಾಗ, ನೀವು 14ನೇ ವಾಕ್ಯಕ್ಕೆ ಬರುವಾಗ, 2ನೇ ಅಧ್ಯಾಯ 14ನೇ ವಾಕ್ಯ. ಬೆತ್ಲೆಹೇಮಿನಲ್ಲಿಯೂ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದರು. ಹಾಗಾದ್ರೆ ಈಗ ಯೇಸು ಸ್ವಾಮಿಗೆ ಎಷ್ಟು ವರ್ಷ ಆಗಿದೆ? 2 ವರ್ಷ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕುರುಬರು ನೋಡುವಾಗ ಚೊಚ್ಚಲ ಮಗು, ಆದ್ರೆ ಈಗ ಎಷ್ಟು ವರ್ಷ? 2 ವರ್ಷದ ಮಗು. ಯಾರು? ಯೇಸು ಸ್ವಾಮಿ. ಹಾಗಾದ್ರೆ ಇವರು ಯಾರಿಗೆ ಅಡ್ಡ ಬಿದ್ದದ್ದು? 2 ವರ್ಷದ ಯೇಸು ಸ್ವಾಮಿಗೆ ಯಾರು ಅಡ್ಡ ಬಿದ್ದದ್ದು? ವೈಸ್ ಮ್ಯಾನ್, ಅಂದ್ರೆ ಬುದ್ಧಿವಂತರು, ಜೋಯಿಸರು ಅಡ್ಡ ಬಿದ್ರು ಅಂತ ಬೈಬಲ್. ಇವತ್ತು ನಾನು ಹೇಳ್ತೇನೆ, ಯಾರು ನಿಜವಾದ ಬುದ್ಧಿವಂತರು ಗೊತ್ತಿಲ್ಲ? ಯೇಸು ಸ್ವಾಮಿಗೆ ಅಡ್ಡ ಬೀಳುವವರೇ ನಿಜವಾದ ಬುದ್ಧಿವಂತರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೀಸರು, ನಾನು ಬಲವಾಗಿ ನಂಬ್ತೇನೆ. ಆ ಒಂದು ಜೋಯಿಸರಿಗೆ ಕೊಟ್ಟ ಪ್ರಕಟಣೆ ಇವತ್ತು ನನಗೆ ನಿನಗೆ ದೇವರು ಕೊಡ್ಲಿಕ್ಕೆ ಇಷ್ಟಪಡುತ್ತಾರೆ. ಅಲ್ಲಿ ಈ ಒಂದು ಯಾರು ಈ ಪ್ರಕಟಣೆಯನ್ನು ತಿಳಿದುಕೊಳ್ತಾರೆ ಅವರೇ ನಿಜವಾಗಿ ಯೇಸುವನ್ನು ಆರಾಧನೆ ಮಾಡುವವರು.
ದೇವರು ಸಹ ಬಯಸುವುದು ಇಂಥವರೇ ನನ್ನನ್ನು ಆರಾಧನೆ ಮಾಡಬೇಕೆಂಬುದಾಗಿ. ನೋಡಿ ವಾಕ್ಯ ಅಂತಂದ್ರೆ ನೋಡಿ, ಆಗ ಅವನು ಎಲ್ಲರನ್ನು ಹುಡುಕಿದಂತೆ ಏನ್ ಮಾಡಿದ, 2 ವರ್ಷ ಪ್ರಾಯದವರನ್ನು ಏನ್ ಮಾಡಿದ, ಕೊಲ್ಲಿಸಿದ. ಹಾಗಾದ್ರೆ ಬೆತ್ಲೇಮಿನಲ್ಲೆಲ್ಲ 2 ವರ್ಷದ ಮಕ್ಕಳೆಲ್ಲ ಏನಾದ್ರು ಎಲ್ಲ ಸತ್ತು ಹೋದ್ರು. ನೋಡಿ, ಸ್ಥಾನಿಕನಾದ ಯೋಹಾನ ಮಾತ್ರ ಉಳಿದ. ಯಾಕೆ? ಅವನು 6 ತಿಂಗಳ ಮೊದಲು ಏನ್ ಮಾಡಿದ್ದಾನೆ, ಜನಿಸಿದ. ಹಾಗಾಗಿ ಸ್ಥಾನಿಕನಾದ ಯೋಹಾನ ಸಾಯಲಿಲ್ಲ, ಬಾಕಿ ಎಲ್ಲ ಗಂಡು ಮಕ್ಕಳು ಸತ್ತು ಹೋದ್ರು. ಅದರಲ್ಲಿ ಒಬ್ಬನೇ ಉಳಿದದ್ದು ಯಾರು ಗೊತ್ತಿಲ್ಲ, ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಯಾಕೆ ಗೊತ್ತಿಲ್ಲ, ಇದು ಯಾಕೆ ನಡೆದದ್ದು ಅಂತ ಹೇಳಿದ್ರೆ, ನೀವು ನೋಡುವುದಾದ್ರೆ ಯೆರೆಮೀಯ 31:15 ಹೇಳ್ತದೆ. ನೆಕ್ಸ್ಟ್ ವಾಕ್ಯದಲ್ಲಿ ರಾಮದಲ್ಲಿ ಬೊಬ್ಬೆ ಕೇಳಿಸಿತು. ಆಮೇಲೆ ಹಲ್ಲೆಲೂಯಾ, ಅಳುವಿಕೆಯು ಬಹು ಗೋಳಾಟ ಉಂಟಾಯಿತು. ಇದು ನಡಿಬೇಕಾದ್ರೆ ದೇವರ ಪ್ರವಾದನೆ ನೆರವೇರಬೇಕಾಗಿತ್ತು. ಅದಕ್ಕೋಸ್ಕರ ಈ ಸಂಗತಿ ಆದದ್ದು. ನೋಡಿ, ಅವನು ಹೆರೋದನ ಅರಮನೆಗೆ ಹೋದದ್ದು ಇದಕ್ಕೋಸ್ಕರ. ಒಂದು ಪಕ್ಷ ಹೆರೋದನ ಅರಮನೆಗೆ ಹೋಗ್ತಿರದಿದ್ರೆ ಹೆರೋದನ ವಿಷಯ ಗೊತ್ತೇ ಆಗ್ತಿರ್ಲಿಲ್ಲ, ಅವನು ಈ ರೀತಿ ಕೊಲ್ತಿರ್ಲಿಲ್ಲ. ಆದ್ರೆ ಕೊಲ್ಬೇಕೆಂಬುದಾಗಿ ಪ್ರವಾದನೆಗಾರನು ಪ್ರವಾದನೆ ಹೇಳಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಪ್ರವಾದನೆ ನಡಿಬೇಕಾದ್ರೆ ನಿನ್ನ ಜೀವಿತದಲ್ಲಿ ಏನಾಗಬೇಕು ಅದು ದೇವರು ಮಾಡಿಯೇ ಮಾಡ್ತಾನೆ. ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ಮಾತನಾಡ್ತಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ಉದ್ದೇಶ ಇರುವುದರಿಂದಲೇ ದೇವರು ನಿನ್ನನ್ನು ಸುಂದರವಾದ ಜೀವಿತಕ್ಕೆ ಕರೆದಿದ್ದಾನೆ. ಸುಂದರವಾದ ದೇವರ ಆಲೋಚನೆ ನಿನ್ನ ಬಗ್ಗೆ ಮಾಡಿದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳನ್ನು ಕೊಲ್ಲಿಸಿದ್ರು. ಆದ್ರೆ ಯೇಸುವನ್ನು ಕೊಲ್ಲಿಸಲಿಕ್ಕೆ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗೋಳಾಟ ಆಯಿತು ನಿಜ, ಅಲ್ಲೊಂದು ಮರಣ ಆಯಿತು ನಿಜ. ಆದ್ರೆ ಯಾಕೆ ಅಲ್ಲಿ ಮರಣ ಆದದ್ದು ಗೊತ್ತಿಲ್ಲ, ಒಂದೇ ಕಾರಣಕ್ಕೆ, ಮರಣದ ಮೇಲೆ ಜಯ ಕಾಣುವ ಯೇಸು ಆ ಸ್ಥಳದಲ್ಲಿ ಜನಿಸಿ ಬಂದಿದ್ದಾನೆ. ಹಲ್ಲೆಲೂಯಾ. ಮರಣವನ್ನು ಗೆದ್ದ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದಿದ್ದರಿಂದ ಅನೇಕ ಮರಣಗಳು ಅಲ್ಲಿ ಆಯಿತು. ನಾನು ಹೇಳ್ಬೇಕು, ಇವತ್ತು ನಾವು ಮರಣಕ್ಕೆ ಭಯ ಪಡುವುದಿಲ್ಲ. ಯಾಕೆ ಗೊತ್ತಿಲ್ಲ, ಮರಣ ಪಾತಾಳವನ್ನು ಜಯಿಸಿ ಯೇಸು ಸ್ವಾಮಿ ಎಂದು ಬಂದಿದ್ದಾನೆ. ಆಮೇಲೆ ಅಲ್ಲಿ ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ಒಬ್ಬನೇ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆರಾಧಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹಲ್ಲೆಲೂಯಾ. ಆತನೊಬ್ಬನೇ ಆರಾಧನೆಗೆ ಯೋಗ್ಯ. He is worthy to be praised. ಅವನು ಮಾತ್ರ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಹಾಗಾದ್ರೆ ಅವನು ಬೇರೆಯವರನ್ನು ಆರಾಧಿಸಿದ್ರೆ ಖಂಡಿತವಾಗಿ ನಂಬ್ತೇನೆ, ಜೋಯಿಸರು ಯಾವುದಕ್ಕೆ ಅಡ್ಡ ಬೀಳ್ತಿದ್ರು, ನಕ್ಷತ್ರಕ್ಕೆ ಅಡ್ಡ ಬೀಳ್ತಿದ್ರು, ಮರಿಗಳಿಗೆ ಅಡ್ಡ ಬೀಳ್ತಿದ್ರು. ಆದ್ರೆ ಅವರು ಯಾವುದಕ್ಕೆ ಸಹ ಅಡ್ಡ ಬೀಳಲಿಲ್ಲ. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೇವಲ ಯೇಸುವಿಗೆ ಮಾತ್ರ ಅಡ್ಡ ಬಿದ್ದು ಅವರು ತನ್ನ ಕಾಣಿಕೆಯನ್ನು ಕೊಟ್ಟು ಅವನನ್ನು ಆರಾಧನೆ ಮಾಡಿದಂತ ವಾಕ್ಯ ಹೇಳ್ತಾನೆ. ಅಲ್ಲಿ ಹಾಗಾದ್ರೆ ಇವತ್ತು ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ, ಅದೇ ಕ್ರಿಸ್ಮಸ್ ಅಂತ ಹೇಳಿದ್ರೆ ದೇವರನ್ನು ಆರಾಧಿಸುತ್ತೆ. ಕ್ರಿಸ್ಮಸ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ನಮ್ಮ ಜೀವಿತದಲ್ಲಿ ವರ್ಷಕ್ಕೆ ಒಂದು ಸರ್ತಿ ಅಲ್ಲ, ನಮ್ಮ ಜೀವಿತದ ಅನುಭವವಾಗಿರಬೇಕು. ಕ್ರಿಸ್ತನು ನನ್ನೊಳಗೆ ಯಾವಾಗಲೂ ಇದ್ದಾನೆ ಎಂಬುದಾಗಿ. ಅಲ್ಲಿ ಇವತ್ತು ಸಾಂಪ್ರದಾಯಿಕವಾಗಿ ಅನೇಕರು ಆಚರಿಸುತ್ತಿರುವಾಗ ನಿಜವಾದ ಕ್ರಿಸ್ತನನ್ನು ತಿಳಿಯುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ನಾವೇಂದ್ರೆ ಈಗ ಸ್ಟಾರ್ ನಮಗೆ ದಿಕ್ಸೂಚೆ ಮಾಡುವುದಿಲ್ಲ, ಈಗ ದಿಕ್ಸೂಚೆ ಮಾಡಬೇಕು ನೀನು. ಯಾಕಂದ್ರೆ ನೀನು ಕ್ರಿಸ್ತನನ್ನು ತಿಳಿದುಕೊಂಡಿದ್ರಿ, ನೀನು ಇತರರಿಗೆ ಸುವಾರ್ತೆಯನ್ನು ಹೇಳಬೇಕು, ಅವರಿಗೆ ಕ್ರಿಸ್ತನ ಪರಿಚಯ ಮಾಡುವಾಗ ನಾನು ಹೇಳ್ತೇನೆ, ಪರಲೋಕ ನಿನ್ನ ನೋಡಿ ಸಂತೋಷ ಪಡ್ತದೆ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದ್ರೆ ಯಾರು ಸಹ ಯಹೂದ್ಯರು ಯೇಸು ಕ್ರಿಸ್ತನನ್ನು ಏನ್ ಮಾಡಲಿಲ್ಲ, ಆರಾಧನೆ ಮಾಡಲಿಲ್ಲ. ನೀವು ನೋಡಿ, ಕೊನೆಯದಾಗಿ ಸ್ವಾರ್ತೆ 26ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ 63ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಯೇಸು ಸ್ವಾಮಿ ಹಿಡಿದು ಕೊಡುವಾಗ ಸಹ ಆ ಮಹಾಯಾಜಕ ಯೇಸು ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಮತ್ತಾಯಿ ಬರೆಸುವಂತೆ 26ನೇ ಅಧ್ಯಾಯ 63ನೇ ವಾಕ್ಯ ನೋಡಿ. ಆಗ ಮಹಾಯಾಜಕನು ನೋಡಿ ಅವನಿಗೆ ಹೇಳ್ತಾನೆ, ನಿನಗೆ ಜೀವ ಸ್ವರೂಪನಾದ ದೇವರ ಆಣೆ ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು. ಯೇಸು ಸ್ವಾಮಿ ನೋಡಿ, ಅಲ್ಲಿ ಅಷ್ಟು ವರ್ಷ ಸೇವೆ ಮಾಡಿದ, ಮಿರಕಲ್ ಮಾಡಿದ, ಅದ್ಭುತ ಮಾಡಿದ, ಸತ್ತವರನ್ನು ಎಬ್ಬಿಸಿದ, ಅನೇಕ ಜನರಿಗೆ ಆಹಾರ ಕೊಟ್ಟ. ಇದನ್ನೆಲ್ಲ ನೋಡಿದ ಜನರು ಸಹ ಯಾರು ನಂಬಲಿಲ್ಲ? ಯೇಸು ಸ್ವಾಮಿಯನ್ನು ನಂಬಲಿಲ್ಲ, ಯೇಸು ಸ್ವಾಮಿಯನ್ನು ಆರಾಧನೆ ಮಾಡಲಿಲ್ಲ. ಸ್ಕ್ರಿಪ್ಚರ್ ಅಲ್ಲಿ ಬರ್ತಿದೆ, ಆದ್ರೂ ಸಹ ಅವರು ತಿಳಿದುಕೊಳ್ಳಿಲ್ಲ. ಅಲ್ಲಿ ಕೊನೆಯದಾಗಿ ಯೇಸು ಸ್ವಾಮಿ ಅಂತ ಕೇಳ್ತಾರೆ, ನೀನು ಜೀವ ಸ್ವರೂಪನಾದ ದೇವಕುಮಾರನು, ದೇವರ ಮಗನು ಎಂಬುದಾಗಿ ಕೇಳುವಾಗ ಅವ್ರು ಏನ್ ಹೇಳ್ತಾರೆ ನೋಡಿ. ಅಲ್ಲಿ ಯೇಸು ನೀನೇ ಹೇಳಿದ್ಯಲ್ಲ, ಅಂದ್ರೆ ನಾನು ನಿಜವಾಗಿ ಜೀವ ಸ್ವರೂಪನಾದ ದೇವರ
ಮಗನು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನೀನೇ ಹೇಳಿದ್ಯಲ್ಲ, ಮತ್ತೆ ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂಬುದಾಗಿ ಹೇಳಿದರು. ಹಾಗಾದ್ರೆ ಇನ್ನು ಯೇಸು ಸ್ವಾಮಿ ಹೇಗೆ ಬರುವುದು? ಆಕಾಶದ ಮೇಘಗಳಲ್ಲಿ ಕುಳಿತುಕೊಂಡು ಬರುವುದನ್ನು. ಇವತ್ತು ಅನೇಕರು ಗೋದಲಿಯಲ್ಲಿ ಯೇಸು ಸ್ವಾಮಿ ಇಟ್ಟಿದ್ದಾರೆ. ಇದು ಗೋದಲಿಯಲ್ಲಿ ಇಲ್ಲ ಯೇಸು ಸ್ವಾಮಿ. ಇನ್ನು ಬರುವುದು ಆ ಮೇಘಗಳ ಮಧ್ಯೆ ಕುಳಿತುಕೊಂಡು ಆತನ ಬರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತೀರಿ ಇವತ್ತು ಹಲ್ಲೆಲೂಯಾ, ಯೇಸು ತಿರುಗಿ ಬರ್ತಾನೆ ಅಂದ್ರಿ. ಹಲ್ಲೆಲೂಯಾ, ಅದು ಮೇಘಗಳಲ್ಲಿ ಕುಳಿತುಕೊಂಡು ಆತನು ಬರುವುದು ಯಾಕಂತ ಹೇಳಿದ್ರೆ ನನ್ನನ್ನು ನಿನ್ನ ಆತನ ಜೊತೆ ನಿಲ್ಲಿಸಲಿಕ್ಕೆ, ಆತನ ಜೊತೆ ವಾಸ ಮಾಡಲಿಕ್ಕೆ, ಆತನ ಜೊತೆ ಯಾವಾಗಲೂ ಇರಲಿಕ್ಕೆ ಯೇಸು ಸ್ವಾಮಿ ತಿರುಗಿ ಬರುವವನಾಗಿದ್ದಾನೆ. ಇದೇ ನಾನು ಸಾರುವ ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ, ಪ್ರಿಯ ದೇವರ ಮಕ್ಕಳೇ, ಇವತ್ತು ಅನೇಕರಿಗೆ ಈ ಒಂದು ಸತ್ಯ ಗೊತ್ತಿರುವಾಗ ದೇವರು ನಿನಗೆ ಪ್ರಕಟಣೆ ಕೊಟ್ಟದ ನೆನೆಸಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಆ ವೈಸ್ ಮ್ಯಾನ್ ಅಂತ ಹೇಳಿದ್ರೆ ಆ ಒಂದು ಅವರು ಯಾರು ಜೋಯಿಸರು, ಅವರಿಗೆ ಈ ಪ್ರಕಟಣೆ ಸಿಕ್ಕಿದಾಗ ಆ ಒಂದು ನಕ್ಷತ್ರ ಅದು ಏನ್ ಮಾಡಿತು, ಕರೆಕ್ಟ್ ಆಗಿ ಅವರನ್ನು ತಲುಪಿಸುವಂತೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಜೋಯಿಸರು ಯೇಸುವಿಗೆ ಮಾತ್ರ ಅಡ್ಡಬಿದ್ದಲಿದ್ದಾರೆ. ಇವತ್ತು ನಾವು ತಂದೆ ತಾಯಿಯನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು, ಆದರೆ ಅವರಿಗೆ ಆರಾಧನೆ ಮಾಡಲಿಕ್ಕಿಲ್ಲ. ಆರಾಧನೆ ಒಬ್ಬರಿಗೆ ಮಾತ್ರ, ಅದು ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಮಾತ್ರವಾಗಿದೆ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಆರಾಧನೆಗೆ ಪ್ರಥಮ ಸ್ಥಾನ ಕೊಡ್ರಿ ಪ್ರಿಯರೇ. ಆರಾಧನೆ ಯಾರಿಗೆ ಮಾಡುವುದು ಅಂತ ಹೇಳಿದ್ರೆ ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಆರಾಧನೆ ಮಾಡುತ್ತೇವೆ. ನಮ್ಮ ದೇವ ಕುಮಾರನಿಗೆ ನಾವು ಆರಾಧನೆ ಮಾಡುತ್ತೇವೆ. ಮರಳಿ ಬರುವಾತನಿಗೆ ನಾವು ಆರಾಧನೆ ಮಾಡುತ್ತೇವೆ. ಯಾಕಂತ ಹೇಳಿದ್ರೆ ಅವನೇ ನಿಜವಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಇವತ್ತು ಯೇಸು ನಿಜವಾಗಿ ದೇವರಾಗಿದ್ದಾನೆ. ಸತ್ಯವೇದ ಹೇಳುತ್ತದೆ, ಮೊದಲು ಸವನು ಇದ್ದವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ಮೊದಲಿದ್ದವನು ಈಗ ಬಂದದ್ದು ಕಾರಣ ಒಂದೇ, ನನಗೋಸ್ಕರ ನಿನಗೋಸ್ಕರ, ನನ್ನ ನಿನ್ನ ಪಾಪ ನಿವಾರಣೆ ಮಾಡಲಿಕ್ಕೋಸ್ಕರ ಯೇಸು ಸ್ವಾಮಿ ಬಂದ. ನನಗೊಂದು ನಿರೀಕ್ಷೆಯನ್ನು ಕೊಡ್ಲಿಕ್ಕೆ ಯೇಸು ಸ್ವಾಮಿ ಬಂದ. ಅಲ್ಲಿ ನಾವು ಸತ್ತವರಾಗಿದ್ದೆವು, ಸತ್ತ ನಮ್ಮನ್ನು ಬದುಕಿಸ್ಲಿಕ್ಕೋಸ್ಕರ ಯೇಸು ಸ್ವಾಮಿ ಬಂದ. ಇದೇ ನಾನು ಸಾಧುವ ಸುವಾರ್ತೆ ಆಗಿದ್ದೇನೆ. ನಾನು ನಂಬ್ತೇನೆ ಇವತ್ತು ದೇವರು ನಿಮ್ಮನ್ನು ಅದಕ್ಕೋಸ್ಕರ ಅನೇಕರಿಗೆ ರಕ್ಷಣೆ ತರಲಿಕ್ಕೆ ಉಪಯೋಗಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಹಾಗಾಗಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ, ನಮ್ಮ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟ ದೇವರಾಗಿದ್ದಾರೆ. ನಮ್ಮ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟ ದೇವರಾಗಿದ್ದಾರೆ. ದೂರವಾಗಿರುವ ನಮ್ಮನ್ನು ಹತ್ತಿರಕ್ಕೆ ನಡೆಸಿದ ದೇವರವನಾಗಿದ್ದಾನೆ. ಆಕಾಶ ಆತನಿಗೆ ಸಿಂಹಾಸನವಾಗಿದೆ, ಭೂಮಿ ಆತನ ಪಾದಪೀಠವಾಗಿದೆ. ಪ್ರಿಯರ, ಅಂಥ ದೊಡ್ಡ ದೇವರು ಆ ಪರಲೋಕವನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾಗಿ ಈ ಭೂಮಿಯಲ್ಲಿ ಸದೃಶ್ಯನಾದ ಎಂಬುದಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಇವತ್ತು ಮನುಷ್ಯನಿಗೆ ಸದೃಶನಾದ ಯೇಸು ಆತನು ದಾಸನಾಗಿ ಬರಲಿಕ್ಕೆ ಕಾರಣ, ನಾನಿನ್ನು ಐಶ್ವರ್ಯವಂತರಾಗಿರಬೇಕು, ನಾನು ನಿನ್ನ ದೇವರ ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು, ನಾನು ನಿಜವಾದ ಕರ್ತನನ್ನು ಆರಾಧಿಸಬೇಕೆಂಬುದಾಗಿ ದೇವರು ನನ್ನಲ್ಲಿ ನಿನ್ನಲ್ಲಿ ಬಯಸುವವನಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸಿಂಹಾಸನ
ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಸೇರಿ ಬಂದ ಎಲ್ಲರೂ ನಿನ್ನ ಕರಗಳಿಗೆ ಕೊಡ್ತಾರೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ, ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಜೊತೆಗೆ ಮತ್ತೆ ಆಶೀರ್ವಾದ ನಂತರ ಮುಂದಿನ ಕಾರ್ಯ